ನನಿ ತನಿ ನನಿ ತಂದಾನೇ ನನಿ ತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತರ ಸಂಸ್ಥೆಯಾದ ಇಫ್ಕೋ ಚಿಕ್ಕಬಳ್ಳಾಪುರ ತಾಲೂಕು ಕೊಳವನಹಳ್ಳಿಯಲ್ಲಿ ಇತ್ತೀಚೆಗೆ ಸಾಗರಿಕ ಸಮುದ್ರ ಕಳೆ ಸಾರದ ಬಳಕೆಯ ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಿತ್ತು. ಒಂದು ಸಮುದ್ರದಲ್ಲಿ ಬೆಳೆಯುವಂತಹ ಕಳೆ, ಅದು ಸ್ವಾಭಾವಿಕವಾಗಿ ಬರುವಂಥ ಕಳೆ, ಅದು ಕಂದು ಮತ್ತು ಕೆಂಪು ಪಾಚಿ. ಈ ಕಂದು ಮತ್ತು ಕೆಂಪು ಪಾಚಿ ಈ ಕಳೆಯಿಂದ ನಾವು ಸಂಸ್ಕರಣೆ ಮಾಡಿ ಅದರಲ್ಲಿ ರಸ ಹೀರಿ ಆ ರಸವನ್ನು ವೈಜ್ಞಾನಿಕವಾಗಿ ಈ ಕೇಂದ್ರ ಸರ್ಕಾರದ ಒಂದು ಕೈಗಾರಿಕಾ ಸಂಶೋಧನಾ ಕೇಂದ್ರಗಳಲ್ಲಿ ಸಂಶೋಧನೆ ಮಾಡಿ ಇದರಲ್ಲಿ ಏನಪ್ಪ ಅಂದರೆ ಈ ಒಂದು ಸಾಗರಿಕದಲ್ಲಿ ಮುಖ್ಯವಾಗಿ ನಮಗೇನಪ್ಪ ನಮ್ಮ ಒಂದು ಬೆಳೆಗಳಿಗೆ ಬೇಕಾದಂತಹ ಈ ಸಸ್ಯ ಪೋಷಕಾಂಶಗಳು, ಅದು ಸಾರಜನಕ, ರಂಜಕ, ಪೊಟ್ಯಾಷ್ ಎಲ್ಲ ಸೂಕ್ಷ್ಮ ಪೋಷಕಾಂಶಗಳ ಜೊತೆಗೆ ಇನ್ನೂ ಸಸ್ಯ ಪ್ರಚೋದಕಗಳು, ಅದು ಆಕ್ಸಿನ್ನು, ಗಿಬ್ರಲಿನ್ನು ಮತ್ತು ಸೈಟೋಕ್ಲಿನ್ ಅಂತ 3 ಮುಖ್ಯವಾಗಿ ನಮ್ಮ ಒಂದು ಸಸ್ಯದ ಬೆಳವಣಿಗೆ ಪ್ರಚೋದಕಗಳಿದಾವೆ. ಅದು ಯಾವುದೇ ಬೆಳೆಯಲ್ಲಿ ಕೂಡ ನಾವು ಇದನ್ನು ಉಪಯೋಗಿಸ್ಬೋದು. ಬರೀ ನಾವು ಇದನ್ನು ಸ್ಪ್ರೇ ಮಾಡೋಕ್ಕಷ್ಟೇ ಅಲ್ಲ, ಇವನ್ ನಾವು ಸೀಡ್ ಟ್ರೀಟ್ಮೆಂಟ್ ಅಂದರೆ ನಾವು ಬೀಜ ಉಪಚಾರಕ್ಕೂ ಕೂಡ ಇದನ್ನು ಉಪಯೋಗಿಸ್ಬೋದು. ಈ ಸಾಗರಿಕ ಅನ್ನೋದು ಯಾವುದೇ ಬೆಳೆಗೆ ಸೀಮಿತವಾಗಿಲ್ಲ. ಇದು ಎಲ್ಲ ಬೆಳೆಗಳಲ್ಲೂ, ಕೃಷಿ ಬೆಳೆಗಳಲ್ಲಿ, ತೋಟಗಾರಿಕೆ ಬೆಳೆಗಳಲ್ಲಿ, ಹೂವಿನ ಬೆಳೆಗಳಲ್ಲಿ, ತರಕಾರಿ ಬೆಳೆಗಳಲ್ಲಿ, ಹಣ್ಣಿನ ಬೆಳೆಗಳಲ್ಲಿ ಮತ್ತು ಎಲ್ಲ ರೀತಿ ಬೆಳೆಗಳಲ್ಲಿ ಇದನ್ನು ಸಿಂಪಡಣೆ ಮಾಡ್ಬೋದು. ಪ್ರತಿ ಬೆಳೆಗೂ 250 ml ಒಂದು ಎಕರೆಗೆ 2.5 ml 1 ಲೀಟ್ರ್ ನೀರಿನಲ್ಲಿ ಬೆರೆಸ್ಕೊಂಡು ಸ್ಪ್ರೇ ಮಾಡಬೇಕು. ಮುಖ್ಯವಾಗಿ ಈ ಪ್ರಾಂತ್ಯದಲ್ಲಿ ನಮ್ಮ ಕೊಳವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಮುಖ್ಯವಾಗಿ ದ್ರಾಕ್ಷಿ ಬೆಳೆ ಇರೋದ್ರಿಂದ ನಾವು ಈ ಗ್ರಾಮದಲ್ಲಿ ಒಂದು 15 ಎಕರೆಯಲ್ಲಿ ದ್ರಾಕ್ಷಿ ಬೆಳೆಗೆ ಪ್ರಾತ್ಯಕ್ಷಿತೆ ಮಾಡಿದ್ದೀವಿ. ನಾವು ಈಗ ಕೊಳವನಹಳ್ಳಿ ರೇಷ್ಮೆ ಬೆಳೆ ರೈತರ ಸೇವಾ ಸಹಕಾರ ಮುಖಾಂತರ ನಾವು ಕೊಡ್ತಾಯಿದ್ದೀವಿ. ರೈತರಿಂದಲೂ ಭಾಳ ಒಳ್ಳೆಯ ಇದು ಒಂದು ರೆಸ್ಪಾನ್ಸ್ ಬರ್ತಾಯಿದೆ. ನಮಗೆ ಭಾಳ ಒಳ್ಳೆಯ ಇಳುವರಿ ಬರ್ತಾಯಿದೆ ಅಂದ್ಬಿಟ್ಟು ಭಾಳ ಸಂತೋಷವಾಗಿದ್ದಾರೆ. ಸಾಗರಿಕ ಮೊದಲು ನಾವು ಕೊಡ್ಕೊಂಬೊದಲು ಡಿಫ್ರೆನ್ಸ್ ಇತ್ತು. ಈಗ ಸಾಗರಿಕ ಕೊಟ್ಟಾದಮೇಲೆ ನಾವು ಕ್ರಾಫ್ಗೆ 4 ಕೋಟ ಕೊಡ್ತೀರಿ. 4 ಕೋಟ ಕೊಟ್ಟದಿಂದ ಮೊದಲಕ್ಕೂ ಈಗೊಂದು 4-5 ಟನ್ ಎಕ್ಸಸ್ ಬರ್ತದೆ ಪ್ರತಿ ಸಾರಿಗೂ. ಈ ಸಾರಿ ಸಾಗರಿಕ ಮಾಡಿರೋದ್ರಿಂದ ಉತ್ಪತ್ತಿ ಚೆನ್ನಾಗಿರ್ತದೆ, ಚೆನ್ನಾಗಿ ಶೈನಿಂಗು ಡೆವಲಪ್ ಚೆನ್ನಾಗಿರ್ತದೆ. ಸುಮಾರು ಒಂದು 10 ಜನ ಮಾಡಿದ್ದಾರೆ ಸರ್. ಮಾಡಿರೋಕ್ಕೂ ಡಿಫ್ರೆನ್ಸ್ ಇದೆ. ಪ್ರತಿಯೊಬ್ಬರು ಈಗ ಅದನ್ನು ಬೇಡಿಕೆ ನಮ್ಮ ಸೊಸೈಟಿ ಬಂದು ಕೇಳ್ತಾ ಇದ್ದಾರೆ. ಬೆಂಗಳೂರಿನ ಭೂಪಸಂದ್ರದ ಸೈಯದ್ ಇಜಾದ್ ಅವರು ಕಳೆದ 30 ವರ್ಷಗಳಿಂದ ವೈಜ್ಞಾನಿಕ ರೀತಿಯಲ್ಲಿ ಹೈನುಗಾರಿಕೆಯನ್ನು ಕೈಗೊಂಡಿದ್ದಾರೆ. ಎಮ್ಮೆ ಹಾಗೂ ಕುರಿ ಸಾಕಣೆಯನ್ನು ಸಹ ಕೈಗೊಂಡಿರುವ ಅವರು ತಮ್ಮ ರಾಸುಗಳಿಗೆ ಬೇಕಾಗುವ ಮೇವಿನ ಬೆಳೆಯನ್ನು ಬಹಳಷ್ಟು ಮಟ್ಟಿಗೆ ತಾವೇ ಬೆಳೆದುಕೊಳ್ಳುತ್ತಿದ್ದಾರೆ. ಈ ಮೇವಿನ ಬೆಳೆಗಳ ಜೊತೆಗೆ ಹಣ್ಣು ಮತ್ತು ತರಕಾರಿಗಳ ಉಳಿಕೆಗಳು ಅಲ್ಲದೆ ನಗರದಲ್ಲಿ ದೊರೆಯುವ ಹೋಟೆಲ್ ತ್ಯಾಜ್ಯಗಳನ್ನು ಸಹ ರಾಸುಗಳಿಗೆ ಕೊಡುತ್ತಿರುವುದರಿಂದ ಉತ್ಪಾದನಾ ವೆಚ್ಚ ಕಡಿತಗೊಳಿಸಿಕೊಳ್ಳಲು ಸಾಧ್ಯವಾಗುತ್ತಿದೆ. ಅಲ್ಲದೆ ಉತ್ತಮ ಆದಾಯವನ್ನು ಗಳಿಸುತ್ತಿದ್ದೇನೆ ಎನ್ನುತ್ತಾರೆ ಸೈಯದ್ ಇಜಾದ್ ಅವರು. HF, ಆಲ್ ಬ್ಲ್ಯಾಕು, ಜರ್ಸಿ, ಸೊ ಈ ಥರ ಹಸುಗಳಿದ್ದಾವೆ. ಎಮ್ಮೆ ಇದೆ, ಸ್ವಲ್ಪ ಕುರಿಗಳಿದ್ದಾವೆ. ನಾವು ಸುಮಾರು ಒಂದು 30 ವರ್ಷದಿಂದ ಹಸುಗಳು ಸಾಕೊಂಡಿದ್ದೀವಿ. ಇಲ್ಲಿ ಮೇವಿಗೆ ನಾವು ಮಾಲ್ಗಳಿಂದ ಉಳಿದಿರೋ ತರಕಾರಿ ತೊಗೊಂಡು ಬಂದು ಹಸುಗಳು ಹಾಕ್ತೀವಿ. ಮತ್ತು ಇದು ಒಣಹುಲ್ಲು, ರಾಗಿ ಹುಲ್ಲು ಮತ್ತು ಜೋಳ ಕಡ್ಡಿ ತಂದು ಹಾಕ್ತೀವಿ. ಸುಮಾರು ನಮ್ಮ ಶೆಡ್ಡಲ್ಲಿ ಸುಮಾರು 40 ಹಸುಗಳಿದ್ದಾವೆ. ಮತ್ತು ಕರುಗಳೆಲ್ಲ ಸೇರಿದ್ರೆ ಒಂದು 60ಕ್ಕಿಂತ ಜಾಸ್ತಿ ಇದ್ದಾವೆ. ಬೆಳಿಗ್ಗೆ 5 ಗಂಟೆಗೆ ಎದ್ದೋಳಿ, ಸೊ ಹಸುಗಳ್ದು ಮೈ ಎಲ್ಲ ತೊಳೆದು, ಸೊ ಹಸು ಎಲ್ಲ ಆಚೆ ಕಟ್ಟಿ ಹಾಲು ಕರೆದು ಸೊ ಡೈರಿಗೆ ಕಳಿಸ್ತೀವಿ. ಈ ತರಕಾರಿ ಹಾಕಿದ ಮೇಲೆಯಿಂದ ಹಸುಗಳಲ್ಲಿ ಹಾಲು ಕೂಡ ಜಾಸ್ತಿ ಬರ್ತಾ ಇದೆ. ಸೊ ಕೆಲವರು ಇಲ್ಲೇ ವರ್ತನೆ ಹಾಲು ಬಂದು ತೊಗೊಂಡೋಗ್ತಾರೆ, ಮಿಕ್ಕಿದ ಹಾಲು ನಾವು ಡೈರಿಗೆ ತೊಗೊಂಡೋಗಿ ಹಾಕ್ತೀವಿ. ಸುಮಾರು ಒಂದು 200 ಲೀಟ್ರು ಅಷ್ಟು ಹಾಲು ಬರುತ್ತೆ ಡೈಲಿ ಬೆಳಿಗ್ಗೆ ಹೊತ್ತು. ಸೊ ಸಾಯಂಕಾಲ ಒಂದು 150-180 ಲೀಟ್ರ್ ಹಾಲು ಬರುತ್ತೆ. ಇದರಿಂದ ಸುಮಾರು ಒಂದು ತಿಂಗಳಿಗೆ ಒಂದು 1.5 2 ಲಕ್ಷ ಲಾಭ ಆಗುತ್ತೆ. ಹೆಣ್ಕರು ನಾವು ಸಾಕ್ಕೊತೀವಿ, ಗಂಡ್ಕರು ಸುಮಾರು ಇಟ್ಕೊತೀವಿ, ಕೆಲವು ಮಾರಿಬಿಡ್ತೀವಿ. ಅದು ಸೊ ಮೇಂಟೆನೆನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಈ ಸಗಡಿನ ನಾವು ಕೂಡಿಟ್ಟು ಸೊ ರೈತರಿಗೆ ಕೊಡ್ತೀವಿ.
ಕೆಲವು ರೈತರು 1800 ರೂಪಾಯಿ ಪರ್ ಲೋಡ್ ಕೊಡ್ತಾರೆ, ಕೆಲವರು ಫ್ರೀಯಾಗೂ ತೊಗೊಂಡೋಗ್ತಾರೆ. ಹಸುಗಳು ಸಾಕೋದ್ರಲ್ಲಿ ತುಂಬ ಲಾಭ ಇದೆ. ಸೊ ಈಗ ಬೇರೆ ಕೆಲಸ ಮಾಡೋ ಬದಲು ಹಸುಗಳು ಸಾಕಿದ್ರೆ ಸೊ ಭಾಳ ಈಸಿ, ಪ್ಲಸ್ ಇದು ಒಳ್ಳೆ ಲಾಭ ಮಾಡ್ಬೋದು ಇದರಲ್ಲಿ. ಸೊ ಹಾಲಿಂದ ಒಳ್ಳೆ ಆದಾಯ ಆಗುತ್ತೆ. ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಮಂಚನಹಳ್ಳಿಲಿ ಜಮೀನಿದೆ. ಅಲ್ಲಿ ನಾವು ಕುರಿ ಸಾಗಾಣಿಕೆ ಮತ್ತು ಹಸುಗಳು ಸಾಕ್ಕೊಂಡಿದ್ದೀವಿ. ಮತ್ತು ಸ್ವಲ್ಪ ರಾಗಿ ಜೋಳ ಎಲ್ಲ ಬೆಳ್ಕೊತೀವಿ ನಮ್ಮ ಹಸುಗಳಿಗೆ ಮತ್ತು ನಮ್ಮ ಪರ್ಸ್ನಲ್ ಯೂಸ್ಗೆ. ಈ ಹೋಟ್ಲು ವೇಸ್ಟ್ ಇರುತ್ತಲ್ಲ, ಕಿಚನ್ನಿಂದ ನಾವೇ ಹೋಗಿ ಸ್ವತಃ ತಂದು ಸೊ ಹಸುಗಳಿಂದ ಹಾಕ್ತೀವಿ, ಹಸುಗಳ್ಗೆ ಹಾಕ್ತೀವಿ. ಅದರಿಂದ ಹಾಲು ಜಾಸ್ತಿ ಆಗುತ್ತೆ. ಸೊ ಅದು ಹೋಟ್ಲ್ನವರು ಅದು ಬಿಸಾಕೋ ಬದಲು ಹಸುಗಳಿರೋರು ಕೊಟ್ಟರೆ ಸೊ ಹಸುಗಳಿರೋರಿಗೆ ಲಾಭ ಆಗುತ್ತೆ. ನಾವು ಹಸುಗಳಿಗೆ ಡಾಕ್ಟ್ರು ಬರ್ತಾರೆ, ಪ್ರತಿ ತಿಂಗಳಲ್ಲಿ ಡಾಕ್ಟ್ರು ಬಂದು ಅವರು ಮತ್ತು ಏನೇನು ಇಂಜೆಕ್ಷನ್ ಬರುತ್ತೆ ಅಡ್ವಾನ್ಸಾಗಿ ಕೊಡಿಸ್ತೀವಿ. ಸೊ ಅದಕ್ಕಿಂತ ಅದು ಕೊಡಿಸೋದ್ರಿಂದ ಹಸುಗಳಿಗೇನು ಕಾಯಿಲೆಗಳಿಲ್ಲ. ಈ ಹಸುಗಳು ನಾವು 4 ಜನ ಅಣ್ಣ ತಮ್ಮದಿರು ಮೇಂಟೈನ್ ಮಾಡ್ತೀವಿ. ಇದರಲ್ಲಿ ನಮ್ಮ ತಾಯಿಯವ್ರದ್ದು ಪಾತ್ರ ಜಾಸ್ತಿ ಇದೆ. ಸೊ ನಮ್ಮ ತಾಯಿಯವರು ಮತ್ತು ನಮ್ಮ ಇಬ್ಬರು ತಮ್ಮದಿರಿದ್ದಾರೆ. ಸೊ ಅವ್ರದ್ದು ಪಾತ್ರ ಜಾಸ್ತಿ ಇದೆ. ಸಿಟಿಯಲ್ಲಿ ಹಸುಗಳು ಸಾಕೋದು ಕಷ್ಟ ಅಲ್ಲ. ಸೊ ಈ ತರಕಾರಿಗಳು ಅದು ಇದು ಹಾಕ್ಕೊಂಡು ಹಸುಗಳು ಮೇಯಿಸಿದ್ರೆ ಆರಾಮಾಗಿ ಲಾಭ ಮಾಡ್ಕೋಬೋದು. ಸೊ ಜಾಸ್ತಿ ಸ್ವಲ್ಪ ನೀರು ಪ್ಲಸ್ ಸ್ವಲ್ಪ ಜಾಗ ಇದ್ದರೆ ಆರಾಮಾಗಿ ಹಸುಗಳು ಸಾಕ್ಬೋದು ಸಿಟಿಯಲ್ಲೂ. ಇದು ಮೊದಲಿಂದ ನಮ್ಮ ತಂದೆಯವರು 2 ಹಸು ಸಾಕ್ಕೊಂಡಿದ್ರು. ಸೊ ಅದನ್ನು ನಾವು ಬೆಳೆಸ್ಕೊಂಡು ಈ ಲೆವೆಲ್ಗೆ ತಂದಿದ್ದೀವಿ ಸರ್. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಮಣ್ಣಿನ ಫಲವತ್ತತೆ ಕಾಪಾಡಲು ಮತ್ತು ಬೆಳೆ ಉತ್ಪಾದನೆ ಹೆಚ್ಚಿಸಲು ಸಾವಯವ ಮತ್ತು ಜೈವಿಕ ಗೊಬ್ಬರಗಳನ್ನು ಸಾಕಷ್ಟು ಬಳಸಿ. ರೈತರು ತಾವೇ ಬೆಳೆದ ಕಳೆದ ಹಂಗಾಮಿನ ಬಿತ್ತನೆ ಬೀಜಗಳನ್ನು ಬಳಸುವುದಾದಲ್ಲಿ ಅವುಗಳ ಮೊಳಕೆ ಸಾಮರ್ಥ್ಯ ಪರೀಕ್ಷಿಸಿ ಬಿತ್ತನೆಗೆ ಉಪಯೋಗಿಸಿ ಮತ್ತು ಅಂತಹ ಬೀಜಗಳನ್ನು ಬಿತ್ತುವ ಮುಂಚಿತವಾಗಿ ಅವುಗಳಿಗೆ ಬೀಜೋಪಚಾರ ಮಾಡುವುದು ಅತ್ಯವಶ್ಯಕ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಬಾಳೆ ಗಿಡದಲ್ಲಿ ಎಲೆ ಸುರುಳಿಯಾಗುತ್ತಿದ್ದರೆ 4 ಲೀಟರ್ ನೀರಿನಲ್ಲಿ 200 ಗ್ರಾಂ ಬಾರ್ ಸೋಪ್ ಕರಗಿಸಿ. ಇದಕ್ಕೆ ಬೇವಿನ ಎಣ್ಣೆ ಮಿಶ್ರಣ ಮಾಡಿ ಇದನ್ನು 250 ಲೀಟರ್ ನೀರಿನಲ್ಲಿ ಬೆರೆಸಿ ಬಾಳೆ ಗಿಡಗಳಿಗೆ ಸಿಂಪಡಿಸಿ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5 ಗಂಟೆ 30 ನಿಮಿಷಕ್ಕೆ ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.